ಇವತ್ತು ಚಿಕನ್ ಊಟ ಮಾಡ್ಬೇಕಂತ ಹೇಳಿ ಮಾಡಿದೆವು. ನನಗಂತೂ ಗೊತ್ತಿದ್ದಿದ್ದಿಲ್ಲ, ನಮ್ಮ ಮಮ್ಮಿ ಹೇಳೋದು ಬಳಕ ಅವಾಗ ಗೊತ್ತಾಯ್ತು. ಈ ಕಡೆ ಇದ್ರೆ ಬೇಳೆ ಕುಸಕ್ಕಿಟ್ಟಾರ, ಹೋಳಿಗೆ ಮಾಡ್ಬೇಕಂತ ಹೇಳಿ ನಾವು ಉಪ್ಪಿಟ್ಟು ತಿನ್ನಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೃಂದಾ ಬ್ಲಾಗ್ಸ್ ವಿಜಯಪುರ ಯೂಟ್ಯೂಬ್ ಚಾನಲ್. ನೋಡಿ ಗೈಸ್, ಇವತ್ತಿದ್ರ ಅಮಾವಾಸ್ಯೆ ಐತಿ. ಇವತ್ತಿದ್ರ ಹೋಳಿಗೆ ಮಾಡತ್ತಾರ ನಮ್ಮ ಮನೆಯಲ್ಲಿ. ಬರೀ ತೋರಿಸ್ತೀನಂತ ನಿಮಗ. ಯಾರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ನೋಡ್ರಿ, ಇವಾಗ ಅಡಿಗೆ ಮಾಡಕತ್ತಾರ ನಮ್ಮ ಮಮ್ಮಿ. ಈ ಕಡೆ ಇದ್ರ ಬೇಳೆ ಕುಸಕ್ಕಿಟ್ಟಾರ, ಹೋಳಿಗೆ ಮಾಡ್ಬೇಕಂತ ಹೇಳಿ. ಇವಾಗಿದ್ರ ನಾಷ್ಟ ಮಾಡ್ತಿರ್ತ. ರವೆ ಇದ್ರ ಉರ್ದೆಲ್ಲ ಇಟ್ಕೊಂಡಾರ ಗೈಸ್. ನೋಡ್ರಿ, ನಮ್ಮಕ್ಕ ಬೆಳ್ಳುಳ್ಳಿ ಸುಲ್ಲತ್ತಾರ. ನೋಡ್ರಿ, ಬೆಳ್ಳುಳ್ಳಿ ಸುಲ್ಲತ್ತೀನಿ. ಆ ಕಡೆ ಹಿಟ್ಟು ನಾದಿಟ್ಟಿನಿ, ಬೇಳೆ ಕುಸಕ್ಕಿಟ್ಟೀನಿ, ಮತ್ತು ಅನ್ನನೂ ಮಾಡೀನಿ, ಬದ್ನಿಕಾಯಿ ಪಲ್ಯ ಮಾಡೀನಿ. ಇವಾಗ ಇದು ಸಾಂಬಾರು ಮಾಡತ್ತಿದ್ರೆ ಬೆಳ್ಳುಳ್ಳಿ ಸುಲ್ದು ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ. ಆಮೇಲೆ ಸಾಂಬಾರು ಮಾಡಿ ಹೋಳಿಗೆ ಮಾಡಬೇಕು. ನಮ್ಮ ಮಮ್ಮಿ ನಾಷ್ಟ ಕುಪ್ಪಿಟ್ಟು ಮಾಡಕ್ಕೆ ಹೋಗಿ ಬರ್ರಿ, ನಮ್ಮ ಮಮ್ಮಿ ನಾಷ್ಟ ಮಾಡತ್ತಾರ. ಅಡಿಗೆ ತೋರಿಸ್ತೀನಿ ನಿಮಗೆ. ನೋಡಿ ಗೈಸ್, ಇವಾಗ ನಾಷ್ಟ ರೆಡಿ ಆಯ್ತು. ಇವಾಗ ನಾಷ್ಟ ಮಾಡಬೇಕು. ಈ ಕಡೆ ನೋಡ್ರಿ, ಬೆಲ್ಲದ ಹಾಕಿ ಇಟ್ಟಾರೆ ಇವಾಗ. ನೋಡ್ರಿ, ನಮ್ಮಕ್ಕ ಮೆಣಸಿನ್ಕಾಯಿ ಎಷ್ಟು ತೋರತ್ತಾಳ ನೋಡ್ರಿ. ಸಾಂಬಾರು ಮಾಡಕ್ಕೆ ಮೆಣಸಿನ್ಕಾಯಿ ಇಡಾತೀನಿ ನೋಡ್ರಿ. ಜಾಸ್ತಿ ಕಾತಿರ್ತಾರ, ಅದಕ್ಕಾಗಿ ಜಾಸ್ತಿ ಮೆಣಸಿನ್ಕಾಯಿ ಹಾಕತ್ತೀನಿ. ನೋಡಿ ಗೈಸ್, ಇವಾಗ ನಾಷ್ಟ ಮಾಡ್ತಿದ್ದೆವು. ನೋಡ್ರಿ ಹೆಂಗೆ ಕೂತ್ ನಾಷ್ಟ ಮಾಡತ್ತಾಳಿಕಿ. ನಾವು ಉಪ್ಪಿಟ್ಟು ತಿನ್ನಲ್ಲ ಗೈಸ್. ನಮ್ಮ ಮಮ್ಮಿ ಮಾಡತ್ತ ಸಾಕು ತಿನ್ಬೇಕನ್ನತ್ತೀನಿ. ಹೋಗಲ್ಲ, ಅನ್ನ ಸಾರು ಉಣ್ಬೇಕನ್ನತ್ತೀನಿ. ನಾವು ಉಪ್ಪಿಟ್ಟು ಅಂದ್ರೆ ಇಷ್ಟ ಆಗಲ್ಲ ನನಗೆ. ಇದು ಮೊಸರಿನ ಪ್ಯಾಕೆಟ್ ಇದು ಹಾಕಿ ಕೊಡು. ಚಾಕು ಇಲ್ಲ? ಇಲ್ಲ, ಅಲ್ಲಿ ಮ್ಯಾಲೆ ಇದ್ದಿರ್ಬೇಕದು. ಅಲ್ಲಿ ಹಿಂಗೆ ಹಂಗೆ ರೀ ಇರ್ಲಕ್ಕ. ಅಲ್ಲಿ ಅಲ್ಲಿ ಇನ್ನೊಂದು ತೊಗೊಂಡು ಹೋಗ್ಯಾರ ಪ್ಯಾಕೆಟ್. ನಾವು ನಾಷ್ಟ ಊಟದ ಥರನೇ ಮಾಡ್ತೇವೆ ನೋಡ್ರಿ. ಇಲ್ಲ, ಒಬ್ಬರು ನಾಷ್ಟ ಅಂತ ಸ್ವಲ್ಪ ಹಾಕೊಂಡು ಹಿಂಗೆ ಊಟ ನಾಷ್ಟ ಮಾಡ್ತಾರೆ. ನಾವಿಲ್ಲ, ಮಾಡೋದ್ರಾಗೆ ಒಮ್ಮೆ ನಾಷ್ಟ ಊಟ ಥರನೇ ಮಾಡ್ಬಿಡ್ತೇವೆ. ಬಾಯ್, ನಾಷ್ಟ ಆದ್ಬೇಕು ಸಿಗೋಣ. ನೋಡಿ ಗೈಸ್, ಇವಾಗ ಹೋಳಿಗೆ ಮಾಡತ್ತಿದ್ದಾರೆ ನೋಡ್ರಿ. ನೋಡಿ ಗೈಸ್, ಇವಾಗಿದ್ರ ಹೋಳಿಗೆದು ಎಲ್ಲ ಅಡುಗೆ ಮಾಡಿ ಇಟ್ಟಾರ ನೋಡ್ರಿ. ಈಗ ಹೋಳಿಗೆ ನೋಡ್ರಿ ಎಷ್ಟು ಮಾಡ್ಯಾರ ಹೋಳಿಗೆ ನಮ್ಮಕ್ಕ. ಈ ಕಡೆ ಸಾಂಬಾರು ಇದ್ದಿರ್ಬೇಕು. ಈ ಕಡೆ ರೈಸ್ ನೋಡ್ರಿ, ರೈಸ್ ಮಾಡಿದಾರ. ಈ ಕಡೆ ಇದ್ರೆ ಬದ್ನಿಕಾಯಿ ಪಲ್ಯ ಮಾಡ್ಯಾರ ನೋಡ್ರಿ. ಬದ್ನಿಕಾಯಿ ಪಲ್ಯ, ಅನ್ನ ಮತ್ತು ಸಾಂಬಾರು ಮತ್ತು ಹೋಳಿಗೆ ಚಪಾತಿ ಇದು ಮಾಡ್ಯಾರ ನೋಡ್ರಿ. ಹಾಗಲಕಾಯಿ ಫ್ರೈ ಮಾಡ್ಯಾರ ನೋಡ್ರಿ, ಹುರ್ದಾರ ನಮ್ಮಕ್ಕ. ನೋಡ್ರಿ, ಇಷ್ಟೆಲ್ಲ ಅಡುಗೆ ಮಾಡ್ಯಾರ. ಇವತ್ತಿದ್ರ ಚಿಕನ್ ಮಾಡ್ಬೇಕಂತಕ್ಕಾರೆ ನಮ್ಮ ಅಮ್ಮ ಚಿಕನ್ ತರ್ತೀನಿ ಮಾಡಾಯ್ತಾರೆ ಅಂದಿದ್ದವರು. ಇವತ್ತಿದ್ರ ಅಮಾವಾಸ್ಯೆ ಅದ, ಬೇಡ ಚಿಕನ್ ಬೇಡ, ಹೋಳಿಗೆ ಬ್ಯಾಳೆ ಹಾಕತ್ತಾರ, ಹೋಳಿಗೆ ಮಾಡತ್ತಾರ ಅಂತ ಹೇಳ್ಕೆರೆ ಅಂದು ನಮ್ಮ ಮಮ್ಮಿ ಹೇಳಿದ್ರಿ ನಮ್ಮ ಅಮ್ಮಗೆ. ಹಾಗಾಗಿ ನಮ್ಮ ಅಮ್ಮ ಚಿಕನ್ ತರಲಿಲ್ಲ. ನಾವು ಇವತ್ತು ಚಿಕನ್ ಊಟ ಮಾಡ್ಬೇಕಂತ ಹೇಳಿ ಮಾಡಿದೆವು. ನನಗಂತೂ ಗೊತ್ತಿದ್ದಿದ್ದಿಲ್ಲ, ನಮ್ಮ ಮಮ್ಮಿ ಹೇಳೋದು ಬಳಕ ಅವಾಗ ಗೊತ್ತಾಯ್ತು. ಅದಕ್ಕೆ ಚಿಕನ್ ಬಿಟ್ಕೆರೆ ಹೋಳಿಗೆ ಮಾಡ್ಯಾರ ಇವತ್ತು ನಮ್ಮ ಅಕ್ಕ ನಮ್ಮ ಮನ್ಯಾಗ. ಇಲ್ಲಿ ದೇವ್ರಿ ಬಾನಾನು ನೀವು ದೇವ್ರ ಹಿಡ್ದಾರಿ, ಬರ್ರಿ ತೋರಿಸ್ತೀನಿ ನಿಮಗೆ. ನೋಡಿ ಗೈಸ್, ನೀವು ಹಿಡ್ದಾರ ದೇವ್ರಿಗೆ. ನೋಡ್ರಿ, ಪೂಜೆ ಇವತ್ತ ಹೆಂಗೆ ಮಾಡ್ಯಾರ ನೋಡ್ರಿ ನಮ್ಮ ಮನ್ಯಾಗ ನಮ್ಮ ಮಮ್ಮಿ. ನೋಡ್ರಿ,
ನೋಡಿ ಗೈಸ್, ಇವಾಗ ಹಪ್ಪಳ ಕರಿಯತ್ತೀನಿ. ಇವಾಗ ಇನ್ನೂ ಊಟ ಮಾಡಿಲ್ಲ. ನಾವು ನಾಷ್ಟ ಅಷ್ಟೇ ಮಾಡಿದ್ದೆವು. ಇವಾಗ ಊಟ ಮಾಡಬೇಕು. ಊಟ ಮಾಡೋಕ್ಕಿಂತ ಮುಂಚೆ ನಾವು ಹಪ್ಪಳ ತಿನ್ನಂಗೆ ಅನಿಸಿತ್ತು, ಅದಕ್ಕಲ್ಲೇ ನಾ ಹಪ್ಪಳ ಕರಿಯತ್ತೀನಿ ನೋಡ್ರಿ ಎಣ್ಣೆದಾಗ. ಇವಾಗ ಊಟ ಮಾಡಬೇಕು. ಕ್ಯಾಮ್ರಾ ಇಡ್ಲಿಕ್ಕಂತರೂ ಯಾರೂ ಇದ್ದಿದ್ದಿಲ್ಲ. ಅಂದ್ರೆ ಮನೇಲಿ ಇದ್ದರು ಎಲ್ಲರೂ. ಅಂದ್ರೆ ಅವ್ರವ್ರ ಕೆಲಸದಾಗ ಅವ್ರು ಬಿಜಿ ಆಗಿದ್ರಿ. ಹಂಗಾಗಿ ನಾನೇ ಕ್ಯಾಮ್ರಾ ಇಡೋದು, ವಿಡಿಯೋ ಮಾಡತ್ತೀನ್ರಿ. ಹಂಗೆ ಹಪ್ಪಳ ಕರ್ಕೋತು ನೋಡಿ. ಇವಾಗ ಹಪ್ಪಳ ಅಂತ ಎಲ್ಲ ಕರೆದು ಇಟ್ಟೀನಿ. ಆಗಳು ನಿಮ್ಗೆ ಸಾಂಬಾರೇ ತೋರಿಸಿಲ್ಲ, ಇವಾಗ ತೋರಿಸತ್ತೀನಿ. ಸಾಂಬಾರು ಮಾಡಿದ್ದಾರೆ ಗೈಸ್. ಇವಾಗ ಊಟಕ್ಕೆ ಕರಿಬೇಕು ಎಲ್ರಿಗೂ ನೋಡ್ರಿ. ಇವಾಗ ಎಲ್ಲರೂ ಊಟಕ್ಕೆ ಬಂದು ಕೂತಿದ್ದಾರೆ. ಇವಾಗ ಊಟ ಮಾಡಬೇಕು. ಎಲ್ಲ ತಾಟ್ ಮಾಡ್ಕೊಂಡು ಇವಾಗ ಊಟ ಮಾಡಬೇಕು. ಬಿಸಿ ಹೋಳ್ಗೆ ಅದಾವ. ಇವಾಗ ಊಟ ಮಾಡಬೇಕು. ಬರ್ರಿ ಊಟ ಮಾಡೋಣ ಅಂತ ನೋಡಿ. ಬಿಸಿ ಅದಾವ ಹೋಳ್ಗೆ. ಹಿಂಗೆ ಒಂದ್ರ ಮ್ಯಾಗ ಒಂದು ಇಟ್ಟಾರ ನಮ್ಮ ಅಕ್ಕ. ಅವೆಲ್ಲ ಅಂಟ್ಕೊಂಡು ಬಿಟ್ಟಿದ್ದಾವೆ. ಒಂದೊಂದು ಹಿಂಗೆ ಇಟ್ಟಿಗೆ ಒಂದೊಂದು ಹರಿಯಾಕತ್ತಾವ, ಒಂದೊಂದು ಹರಿದಿಲ್ಲ. ಹಂಗೆ ಕರೆಕ್ಟಾಗಿ ಬರತ್ತಾವ. ಇವಾಗ ಊಟ ಮಾಡಬೇಕು. ಹಾಲು ಅದಾವ. ಹಾಲು ಅಂತ ನಾವಂತರ ಉಣಲ್ಲ. ನಮ್ಮ ಮಮ್ಮಿ ಒಬ್ಬಕ್ಕೇ ಉಣ್ತಾರೆ. ಹಾಗಾಗಿ ನಾವಂತರ ಯಾರು ಅಂತ ಹಾಲು ಉಣ್ಣಲ್ಲ ನೋಡಿ. ಇವಾಗ ಊಟಕ್ಕೆ ತಾಟ್ ಮಾಡ್ಕೊಂಡು ನಾವು ಹೋಳ್ಗೆ, ಬದ್ನಿಕಾಯಿ ಪಲ್ಯ, ಹಪ್ಪಳ ಮತ್ತು ಹಾಗಲಕಾಯಿ ಫ್ರೈ ಹಾಕ್ಕೊಂಡು ಇವಾಗ ಊಟ ಮಾಡಕತ್ತೀನಿ ರೀ. ಇವಾಗ ಊಟ ಮಾಡಬೇಕು ನೋಡಿ ಗೈಸ್. ಸಾಯಂಕಾಲ ಆಗೈತಿ. ಈಗಂತ್ರ ಎಲ್ಲ ಹೊರಗಿನ ಕಸ ಹೊಡಿಗಿ, ನೀರು ಹೊಡೆದು ಎಲ್ಲ ಕಡೆ ತೊಳೆದಕ್ಕೆರೆ ರಂಗೋಲಿ ಹಾಕಿದ್ದೀನಿ ನೋಡಿ ಗೈಸ್. ಇವಾಗ ಮೇಲ್ಗಡೆ ಹೋಗ್ಬೇಕು ಅನ್ನಕತ್ತೀನಿ. ಸ್ವಲ್ಪ ವಾಕ್ ಮಾಡೋಣ ಅಂತ.